ಶರಣು ಸಲಗಾರ ಅವರು ಏನು ಇವತ್ತ ಅವ್ರ ಕ್ಷೇತ್ರದಾಗ ಒಂದು ಜಾತಿಗಳ ಮಧ್ಯೆ ಏನು ಜಗಳ ಹಚ್ಚ ಕೆಲಸ ಮಾಡ್ತಾ ಇದಾರಲ್ಲ, ಇದು ಖಂಡನೀಯ. ಹಾ, ನಿಮ್ಗಗರ್ ಆ ಕಾನೂನನ್ನ ಪಾಲನೆ ಮಾಡಿಸದೇ ಇತ್ತು ಅಂದ್ರೆ ನಿಮ್ಮ ಕೈದಾಗ ಅಧಿಕಾರಿಗಳು ಅದಾರ್ರಿ. ನೀವೊಂದು ಶಾಸಕರಿದ್ರಿ, ಯಾಕೆ ಮರಿತಾ ಇದ್ರಿ? ನೀವು ಶಾಸಕರಿದ್ರಿ ಅಂತೇಳಿ ಮರಿಬೇಡ್ರಿ. ಅದು ನೀವು ಶಾಸಕರಿದ್ರಿ, ನಿಮ್ಗೆ ಲಕ್ಷಾಂತರ ಜನ ಈಗ ಗೊತ್ತೇನಂದ್ರೆ ಸಾವಿರಾರು ಜನ ಓಟ್ ಹಾಕಿ ನಿಮ್ಗೊಂದು ಕ್ಷೇತ್ರದೊಂದು ನಾಯಕ ಮಾಡ್ಯಾರ, ಅವರ ಒಬ್ಬ ಪ್ರತಿನಿಧಿಯಾಗಿ ನಿಮ್ಗೆ ಮಾಡ್ಯಾರ. ಆದ್ರೆ ನೀವೇನು ಮಾಡ್ತಾ ಇದ್ರಿ? ನೀವು ಒಂದು ಹಂಗಿರ್ತದ ಸರ್ಕಾರ ವ್ಯವಸ್ಥೆ ಒಳಗ ನಾನೊಬ್ಬ ಅಧಿಕಾರಿ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾನೊಬ್ಬ ಜಿಲ್ಲಾಧಿಕಾರಿ ಇದ್ದೀನಿ. ನಾನು ಹೋಗಿ ಎಲ್ಲಾದರೂ ಆ ನಾಲಿ ಕ್ಲೀನ್ ಮಾಡತ್ತಲ್ಲಿ ಒಂದು ನಿಂದಿರ್ಲಿಕ್ಕಾಗ್ತದೆ? ಇಲ್ಲ ಬಿಡ್ರಿ. ನಾನು ಎಲ್ಲರ ಒಂದು ಸ್ಕೂಲ್ದಾಗ ಹೋಗಿ ಟೀಚರ್ಸ್ ಅಡ್ಮಿಷನ್ಸ್ ಟೀಚರ್ಸ್ ಬಂದಾರ ಇಲ್ಲ ಅಂತ ನೋಡ್ಲಿಕ್ಕಾಗ್ತದೆ? ಅಲ್ಲ, ಎಂಥ ಒಂದು ಚೈಲ್ಡಿಸ್ಟ್ ವಿಚಾರ ಇದು, ನಂಗೆ ಅರ್ಥ ಆಗ್ತಾ ಇಲ್ಲ. ನೀವೇನು ಹಿಟ್ಲರ್ಗೆ ಮಾಡ್ತಾ ಇರಲ್ಲ, ಇದು ಜನರಿಗೆ ಗುರ್ತಾಗಬೇಕು. ಜಿಲ್ಲಾಧಿಕಾರಿ ಕೆಲಸ ಅದ, ಅವರೊಂದು ಆಫೀಸಲ್ಲಿ ಹೆಡ್ ಆಫೀಸಲ್ಲಿ ಕೂತು ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆಗಳಿಗೆ ಒಂದು ಕಮೆಂಡಿಂಗ್ ಮಾಡೋದು, ಯಾರ್ಯಾರು ಏನೇನು ತಪ್ಪು ಮಾಡ್ತಾ ಇದಾರೆ, ಏನೇನು ಕೆಲಸ ಮಾಡ್ತಾ ಇದಾರಲ್ಲ, ಜನರಿಗೆ ಸ್ಪಂದನೆ ಮಾಡ್ತಾ ಇದಾರಲ್ಲ ನೋಡುವಂಥ ಕೆಲಸ ಅವ್ರದ್ದು. ಯಾರು ಮಾಡಲ್ಲ ಅವ್ರಿಗೊಂದು ನೋಟಿಸ್ ಕೊಡಬೇಕು, ಒಂದೊಂದಕ್ಕೊಂದು ಪ್ರೊಸೀಜರ್ ಇದೆ ಸರ್ಕಾರ ಒಂದು ಕಾನೂನು ಪ್ರಕಾರ. ಹಂಗ ಒಂದ್ ವೇಳೆ ಪೊಲೀಸರು ನಿಮ್ಮ ಪರವಾಗಿ ಮಾಡ್ತಾ ಇಲ್ಲ ಅಥವಾ ಆ ಕಾನೂನನ್ನ ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ನೀವು ಪೊಲೀಸ್ ವಿರುದ್ಧ ಕಂಪ್ಲೇಂಟ್ ಕೊಡ್ರಿ. ವೆಟರ್ನರಿ ಡಾಕ್ಟರ್ಗಳು ಒಂದ್ ವೇಳೆ ಕೆಲಸ ಮಾಡ್ತಾ ಇದ್ರೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ರಿ. ಇವತ್ತು ನೀವೇ ಹೋಗಿ ರೋಡಿಗೆ ಇಳಿತೀರಿ ಅಂದ್ರೆ ಅರ್ಥ ಏನು? ಹಾ, ಆಯ್ತಪ್ಪ ಇಳಿದಿರಿ, ಇದು ಒಂದೇ ಯಾಕ ಬೇರೆ ಕೆಲಸದಾಗ ಇಳಿಯಲ್ಲ ನೀವು? ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಫುಲ್ ನಡೀತದೆ. ಅದ್ರ ಬಗ್ಗೆ ಎಲ್ಲಾದ್ರೂ ನೀವು ಎತ್ತಿರಿ ಇದೀನಿ. ನೀವೇ ಒಂದು ಫೋನ್ ಕರೆದ ಒಂದು ವಿಡಿಯೋ ಒಂದು ವೈರಲ್ ಆಗಿದ್ದು ನೋಡಿ ನಾನು. ಯಾವ್ರು ನಮ್ಮ ಖಾಸ್ ಮನುಷ್ಯರಪ್ಪ, 10,000ಕ್ಕಿಂತ ಹೆಚ್ಚು ತಗೋಬೇಡ, ಅವ್ರು ನಮ್ಮ ಖಾಸ್ ಮನುಷ್ಯರ ಅಂತ ಫೋನ್ ಹಚ್ಕೊಳ್ತೀವಿ. ಅಂದ್ರೆ ನೀವೇ ಒಂದು ರೀತಿ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಾಡಿನ ಸಮಸ್ತ ಮುಸಲ್ಮಾನ ಬಾಂಧವರಿಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯ. ನೋಡಿ, ನಾವೆಲ್ಲ ಒಂದು ಸಮಾಜದಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದೀವಿ. ಈ ಸಮಾಜದಲ್ಲಿ ಎಲ್ಲ ಜಾತಿಗಳು, ಪಂಗಡಗಳು, ಶ್ರೀಮಂತರು, ಬಡವರು ಎಲ್ಲರೂ ಇದ್ದಾರೆ. ನಾವೆಲ್ಲರನ್ನ ಗೌರವಿಸ್ಬೇಕು ಮತ್ತು ಎಲ್ಲರ ಆಚರಣೆಗಳನ್ನು ಕೂಡ ನಾವು ಬಹಳ ಒಂದು ಹೃದಯದಿಂದ ಗೌರವಿಸ್ಬೇಕು. ಈ ಮಾತನ್ನು ಯಾಕೆ ಇವತ್ತು ಲೈವ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ಮೊನ್ನೆ ಬಸವ ಕಲ್ಯಾಣ ಶಾಸಕರಾದ ಶರಣು ಸಲಗಾರ್ ಅವರು ಏನೊಂದು ವಿಶೇಷವಾಗಿ ಬಕ್ರೀದ್ ಹಬ್ಬದ ಪ್ರಯುಕ್ತನೇ, ಹಬ್ಬದ ಒಂದಿನ ಎರಡು ದಿನ ಮುಂಚೆನೆ ಏನೊಂದು ಕೋಮು ಗಲಭೆಯನ್ನು ಮಾಡಿಸ್ಬೇಕಂತ ಉದ್ದೇಶದಿಂದನೇ ಈ ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ಸಂಶಯ ಬರ್ತಾ ಇದೆ. ನಾನು ಗೋಹತ್ಯೆ ನಿಷೇಧ ಕಾಯ್ದೆಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಕಾನೂನು ಯಾರೇ ರಚನೆ ಮಾಡಲಿ, ಆದರೆ ಆ ಕಾನೂನನ್ನು ನಾವು ತಲೆಬಾಗುವುದು ನಿಮ್ಮ ಧರ್ಮ. ನೋಡ್ರಿ, ಆಕಳನ್ನು ಕಡಿಯೋದು ಈಗೀಗ ಮಾಡ್ತಾ ಇಲ್ಲ. ಇದು ಕಾಲಾನುಗಳಿಂದ ವರ್ಷಗಳಿಂದ ಹಿಂದೆ ಸಾವಿರಾರು ವರ್ಷಗಳಿಂದ ಇದು ಬರ್ತಿರುವಂಥ ಆಚರಣೆ. ಇವತ್ತು ಇದಕ್ಕೆ ಒಂದು ಸ್ಪೆಷಲ್ ಕಾನೂನು ರಚನೆ ಮಾಡಿದ್ದಾರೆ. ಆ ಕಾನೂನು ಪ್ರಕಾರ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಅಂದರೆ ನಾವು ಆಕಳನ್ನು ಎತ್ತನ್ನು ಕಡಿಯೋಂಗಿಲ್ಲ. ಅದು ನಾನು ಕೂಡ 100% ಈ ವಿಷಯದಲ್ಲಿ ಅವ್ರು ಯಾವುದೇ ನಾಯಕರು ಆ ವಿಷಯ ಎತ್ತಲಿ ನಾವು ಅದು ಬೆಂಬಲಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಹಿಂದೂಗಳಾಗಲಿ ಮುಸ್ಲಿಮ್ಗಾನರಾಗಲಿ ಎಲ್ಲರೂ ಸಾರ್ವಜನಿಕರು ನಾವು ವಿಚಾರ ಮಾಡೋಂಥ ಒಂದು ಪ್ರಶ್ನೆ ಇದೆ. ಈ ಆಕಳ ಕಡಿಯೋ ಕೆಲಸ ಕೇವಲ ಬಕ್ರೀದಲ್ಲೇ ಆಗುತ್ತದೇನೋ? ನಾನಿದು ಮಾನ್ಯ ಶರಣು ಸಲಗಾರ್ ಸಾಹೇಬ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ಕ್ಷೇತ್ರದ ಪ್ರತಿನಿಧಿಸ್ತಾ ಇದ್ದೀರಿ, ಇವತ್ತು ಯಾವ ಕ್ಷೇತ್ರದ ಶಾಸಕರಿದ್ದೀರಿ, ಮಾತಿಗೆ ಹೇಳ್ತೀರಿ ನಾ ಅಣ್ಣ ಬಸವಣ್ಣವ್ರನ್ನೆಲ್ದಾಗ ನಾ ಶಾಸಕನಿದ್ದೀನಿ ಅಂತ ಹೇಳಿ. ಶಾಸಕರೇ, ನಾವು ಮನುಷ್ಯರೇ ಇದ್ದೀವಿ, ಎಲ್ಲರೂ ಮನುಷ್ಯರ್ಯಾರ, ಎಲ್ಲರಿಗೂ ಅರ್ಥ ಆಗ್ತದ. ನೀವೇನು ಹಿಟ್ಲರ್ ಗಿಮಿಕ್ ಏನು ಆಡ್ತಾ ಇದ್ದೀರಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ.
ಅಂದರೆ ಕೇವಲ ಬಕ್ರಿ ಇದ್ದಲ್ಲಿ ಮಾತ್ರ ಮುಸಲ್ಮಾನ ಬಾಂಧವರು ಇವತ್ತು ಆಕಳ ಕಡಿಯೋ ಕೆಲಸ ಮಾಡ್ತಾರೇನು? ಇಲ್ಲ ಬೇರೆ ಟೈಮಲ್ಲಿ ಆಗಲ್ಲೇನು? ಅವಾಗ ನಿಮ್ಗೆ ಈ ಗಲ್ಲಿ ಗಲ್ಲಿ ಹೊರಡೋದು, ನಿಮ್ಮಲ್ಲಿ ಏನಾದರೂ ತಾಕತ್ತು ದಮ್ಮು ಇದ್ರೆ ನಿಮ್ಮದೇ ಸರ್ಕಾರ ಇರತಕ್ಕಂಥ ರಾಜ್ಯ ಅದು ಯಾವುದು ಅಂದ್ರೆ UP. ಮಾನ್ಯ ಯೋಗಿ ಆದಿತ್ಯನಾಥ್ ಅಲ್ಲಿ CM ಇದ್ದಾರೆ. ಅಲ್ಲಿ ಯಾವ್ಯಾವ ಕಂಪನಿಗಳು ಇವತ್ತ ಬೀಫ್ ಅಂದ್ರೆ ಆಕಳ ಕಡಿದು ಇವತ್ತ ಎಕ್ಸ್ಪೋರ್ಟ್ ಮಾಡತಂತ ಕೆಲಸಗಳು ಮಾಡ್ತಾ ಇದೆ. ಅದರಲ್ಲಿ ಎಷ್ಟು ಕಂಪನಿಗಳು ಹಿಂದೂಗಳಿದೆ, ಎಷ್ಟು ಕಂಪನಿಗಳು ಮುಸಲ್ಮಾನರಿದೆ, ಇದು ನಿಮಗೂ ಗುರುತಿದೆ. ಆದರೆ ಅದ್ರ ಬಗ್ಗೆ ಮಾತಾಡೋಂಥ ತಾಕತ್ತು ಗಡಿಸಿಲ್ಲ. ನಾನು ಆಡ್ತೀನಿ. ಇವತ್ತು ಯಾರೇ ತಪ್ಪು ಮಾಡಿ, ನಾ ಇವತ್ತು ಯಾವ ಪಕ್ಷದಾಗಿದ್ದೀನಿ ಆ ಪಕ್ಷದ ನಾಯಕರು ತಪ್ಪು ಮಾಡಿದ್ರು ನಾನು ಖಂಡನೆ ಮಾಡ್ತೀನಿ. ನನ್ನ ತಂದೆ ತಪ್ಪು ಮಾಡಿದ್ರು ಅದಕ್ಕೆ ಖಂಡನೆ ಮಾಡ್ತೀನಿ. ನನ್ನ ಮಕ್ಕಳು ಮಾಡಿದ್ರು ಅದಕ್ಕೆ ಖಂಡನೆ ಮಾಡ್ತೀನಿ. ನೀವು ನಿಜವಾದ ಲೀಡರ್ಗಳಾಗಲ್ರಿ. ನೀವು ಯಾಕೆ ಢೊಂಗಿಪನ್ ಲೀಡರ್ಗಳಾಗ್ಲತ್ತೀರಿ? ಕೇವಲ ನಿಮ್ಮ ಸ್ವಾರ್ಥ. ನೀವೇನಿಲ್ಲ, ಮುಂದಿನ ಎಲೆಕ್ಷನ್ಗೆ ಮತ್ತೆ ಈ ಕೆಲಸ ಅಂತೂ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ, ಡೆವಲಪ್ಮೆಂಟ್ಸ್ ಅಂತೂ ಮಾಡ್ಲಿಕ್ಕಾಗ್ತಾ ಇಲ್ಲ. ಕೇವಲ ನಿಮ್ಮ ಬಂಡವಾಳ ಏನಂದ್ರೆ ಈ ಜಾತಿಗಳ ಮಧ್ಯೆ ಜಗಳ ಹಚ್ಚಬೇಕು, ಅದ್ರ ಫಾಯ್ದೆ ತಗೊಂಡು ಮತ್ತೆ ನೀವು ಸದಾ ಅಧಿಕಾರದಾಗಿರ್ಬೇಕನ್ನ ಒಂದೇ ಒಂದು ದುರುದ್ದೇಶಕ್ಕೆ ಏನಂದ್ರೆ ಈ ಕೆಲಸ ಮಾಡ್ತಾ ಇದ್ದೀವಿ. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ಕೆಲವೊಂದು ಅಂಧಭಕ್ತರಿಗೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ, ನಾನು ಗೋ ಹತ್ಯೆ ಕಾಯ್ದೆಯನ್ನ ಬೆಂಬಲ ಮಾಡ್ತೀನಿ. ಕಾನೂನು ಮಾಡಿದರೆ ಅದಕ್ಕೆ ನಾನು 100% ನಾನು ಅದರ ಜೊತೆಲಿದ್ದೀನಿ. ಆದರೆ ಇಲ್ಲಿ ಪ್ರಶ್ನೆ ಒಂದೇ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಕೇವಲ ಬಕ್ರೀದು ಸಮಯದಲ್ಲೇ ಈ ಇಶ್ಯೂವನ್ನು ಯಾಕೆ ಎತ್ತಾ ಇದ್ರಿ? ಬೇರೆ ಸಮಯದಲ್ಲಿ ಏನು ನಿಮ್ಮ ಕಣ್ಣು ಕಾಣುತ್ತಾ ಇಲ್ಲೇನು? ದನ ಕಡಿಯೋದು, ಆಕಳು ಕಡಿಯೋದು ಅವ ಕಾಣಲ್ಲ. ಯಾಕೆ ಕಾಣಂಗಿಲ್ಲ ಅಂದ್ರೆ ಇಂಥ ಸಮಯದಾಗ ಈಗ ಏನು ಹೆಂಗಿರ್ತದೆ ಸ್ಕೀಮ್ ಅಂದ್ರೆ ರಾಜಕಾರಣಿಗಳದು, ಇಂಥ ಸಮಯದಾಗ ಈಗ ಎಲ್ಲರಿಗೂ ಏನು ಅನ್ನಿಸ್ಬೇಕು? ಎಲ್ಲ ಹಿಂದೂ ಪರ ಸಂಘಟನಾ ಕಾರ್ಯಕರ್ತರಿಗೆ, ಹಿಂದೂಗಳಿಗೆ ಅಥವಾ ಮುಸಲ್ಮಾನರಿಗೆ ದ್ವೇಷ ಮಾಡೋಂಥ ಜನರಿಗೆ, ಯುವಕರಿಗೆ ಏನು ಅನ್ಸ್ಬೇಕಂದ್ರೆ, ನಮ್ಮ MLA ನೋಡ್ರಿ ಹೀರೋ, ಹೆಂಗ್ ಓಪನ್ ಮುಸಲ್ಮಾನ್ ಗಲ್ಯಾಗ ಹೋಗಿ ಹೆಂಗ್ ಚಾಲೆಂಜ್ ಮಾಡಿ ಹೊಂಟ್ರ. ಇದು ಕೇವಲ ಕೆಲವೊಂದು ಹಿಂದೂ ಹುಡುಗರ ಒಂದು ತಲೆಗೆ ಹಾಕೋ ಸಲುವಾಗಿ, ಅಥವಾ ಕೆಲವೊಂದು ಏನು ಗೊತ್ತ ಈ ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ಳಾರ್ದನೆ ಸಮಾಜದಾಗ ಹೆಂಗೆ ಬದುಕಬೇಕಂತ ವಿಚಾರ ಮಾಡ್ಲಾರ್ದನೆ ಏನು ಒಂದೇ ಒಂದು ಪರವಾಗಿ ಒನ್ ವೇ ಏನು ಹೋಗ್ತಾರಲ್ಲ, ಅವರಿಗೆ ಅಂಧಭಕ್ತಿ ಒಳಗೆ ಮುಗಿಸೋ ಸಲುವಾಗಿ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನ ಜನರಿಗೆ ತಿಳಿತದೆ, ಯಾಕೆ ಕೇಳಂಗಿಲ್ಲ? ಕೆಲವೊಬ್ಬರು ಕಮೆಂಟ್ ಮಾಡಿದ್ರು, ನೀವು ಲೈವ್ ಮಾಡ್ತಾ ಇದ್ರಿ, ನೀವು ಓಡಾಡ್ತಾ ಇದ್ರಿ, ನಿಮ್ದ್ರಾಗ ನಮ್ಮ ಹೆಸರು ತೊಗೊಂಡು ಕಮೆಂಟ್ ಮಾಡಿದ್ರಿ. ಏನಂದ್ರೆ ಎಲ್ಲಿದ್ರಿ ಬ್ಯಾಂಕ್ ರೆಡ್ಡಿ ಅವರೇ, ಇದ್ರ ಬಗ್ಗೆ ನೀವು ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಅಂತೇಳಿ ಕೈ ಕೊಡ್ತಾ ಇದ್ದೀನಿ ನೋಡ್ರಿ. ನಾನು ಯಾಕೆ ಅಂಜಿಲ್ರಿ? ನಾನು ಅವ್ರದ್ದು ಬಿಡ್ರಿ, ನಮ್ಮ ಸ್ವಂತ ಅಪ್ಪಂದು ಏನೂ ತಿಂದಿಲ್ಲ. ನಾನು ಇನ್ನು ನಮ್ಮ ಅಪ್ಪನ ಪ್ರಾಪರ್ಟಿ ತೊಗೊಂಡಿಲ್ಲ. ನಾನು ಸ್ವಂತ ದುಡಿಯೋವಿದ್ದ, ನಾನು ಸ್ವಂತ ಮಾಡೋವಿದ್ದ. ನನಗೇನು MLA ಆಗ್ಬೇಕು, MP ಆಗಬೇಕು, ಮತ್ತೊಂದು ಆಗ್ಬೇಕು ಎಂಬುದು ನನಗೇನು ಆಸೆ ಇಲ್ಲ. ನನಗೆ ವೈಯಕ್ತಿಕ ಅದು ಬೇಕೂ ಆಗಿಲ್ಲ. ನನಗೇನು ಬೇಕು ಹೇಳ್ರಿ? ಒಂದು ಮನುಷ್ಯ ಓಡಾಡಕ್ಕೆ ಒಂದು ಕಾರ್ ಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರು ಏಸೋ ಕಾರ್ ಕೊಟ್ಟಾನು, ಸುಮಾರು 4-5-6-7 ಕಾರ್ ಕೊಟ್ಟಾನು. ಮಾಡಿ ಉಳಕ್ಕೆ ಒಂದು 5 ಎಕರೆ ಹೊಲ ಬೇಕು, ಅದಕ್ಕಿಂತ ಹೆಚ್ಚು ಹೊಲ ಕೊಟ್ಟಾನು. ದಂಧ ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಬಿಸ್ನೆಸ್ ಬೇಕು, ಅದಕ್ಕಿಂತ ಹೆಚ್ಚೇ ಬಿಸ್ನೆಸ್ ಅವ. ಅರೆ ಬೇಕೇನ್ರಿ ಮನುಷ್ಯ ಬದುಕ್ಲಾಕ? 3 ಹೊತ್ತು ಊಟ, ಇನ್ನು ನಾವು ಪಕ್ಕ ನಮ್ಮ ದೇಶದ ಸಂಸ್ಕೃತಿ ಪ್ರಕಾರ, ನಮ್ಮ ದೇಶದ ಹಿಂದಕ್ಕೆ ನಮ್ಮ ಹಿರಿಯರು ಹಾಕೊಟ್ರ ಮಾರ್ಗದ ಪ್ರಕಾರ ನಾವು ಆಯುರ್ವೇದ ಯೂಸ್ ಮಾಡ್ಕೊತ ಬಂದೀವಿ. ನಮ್ಮ ಆಸ್ಪಾಸ್ ಇರ್ತಕ್ಕಂಥ ಗಿಡಗಳಲ್ಲಿ ಏನೇನು ಆಯುರ್ವೇದ ಮೂಲಗಳವ ಅದನ್ನು ಅರ್ಥಕೊಂಡು ಬಂದರೆ ನಮ್ಮ ರೋಗನೂ ಬರಲ್ಲ. ನೋಡ್ರಿ, ನಾನೊಬ್ಬ ಬಿಲ್ಕುಲ್ ಸಂಸಾರಿಕ ಸನ್ಯಾಸಿ ಅಂತ ಅನ್ಬೋದು ನೀವು. ಬಿಡ್ರಿ ಮ್ಯಾಟ್ರ್, ಮತ್ತೊಂದ್ಸಲ ಮಾತಾಡ್ರಿ. ಆದರೆ ವಿಶೇಷವಾಗಿ ಶರಣು ಸಲಗಾರ್ ಅವರು ಏನು ಇವತ್ತ ಅವ್ರ ಕ್ಷೇತ್ರದಾಗ ಒಂದು ಜಾತಿಗಳ ಮಧ್ಯೆ ಏನು ಜಗಳ ಹಚ್ಚ ಕೆಲಸ ಮಾಡ್ತಾ ಇದಾರಲ್ಲ, ಇದು ಖಂಡನೀಯ. ನಿಮ್ಗರ್ ಆ ಕಾನೂನನ್ನ ಪಾಲನೆ ಮಾಡಿಸದೇ ಇತ್ತು ಅಂದ್ರೆ ನಿಮ್ಮ ಕೈದಾಗ ಅಧಿಕಾರಿಗಳು ಅದಾರ್ರಿ. ನೀವೊಂದು ಶಾಸಕರಿದ್ದೀರಿ, ಯಾಕೆ ಮರಿತಾ ಇದ್ದೀರಿ? ನೀವು ಶಾಸಕರಿದ್ದೀರಿ ಅಂತೇಳಿ ಮರಿಬೇಡ್ರದು. ನೀವು ಶಾಸಕರಿದ್ದೀರಿ, ನಿಮ್ಗೆ ಲಕ್ಷಾಂತರ ಜನ ಇವತ್ತೇನಂದ್ರೆ ಸಾವಿರಾರು ಜನ ಓಟ್ ಹಾಕಿ ನಿಮ್ಗೊಂದು ಕ್ಷೇತ್ರದೊಂದು ನಾಯಕ ಮಾಡ್ಯಾರ, ಅವರ ಒಬ್ಬ ಪ್ರತಿನಿಧಿಯಾಗಿ ನಿಮ್ಗೆ ಮಾಡ್ಯಾರ. ಆದ್ರೆ ನೀವೇನು ಮಾಡ್ತಾ ಇದ್ದೀರಿ? ನೀವು ಒಂದು ಹೆಂಗಿರ್ತದೆ ಸರ್ಕಾರ ವ್ಯವಸ್ಥೆ ಒಳಗೆ
ನಾನೊಬ್ಬ ಅಧಿಕಾರಿ ಇದ್ದೀನಿ, ಫಾರ್ ಎಕ್ಸಾಂಪಲ್ ನಾನೊಬ್ಬ ಜಿಲ್ಲಾಧಿಕಾರಿ ಇದ್ದೀನಿ, ನಾನು ಹೋಗಿ ಎಲ್ಲಾದರೂ ಆ ನಾಲಿ ಕ್ಲೀನ್ ಮಾಡತ್ತಲ್ಲಿ ಹೋಗಿ ನಿಂದಿರ್ಲಿಕ್ಕಾಗ್ತದೆ? ಇಲ್ಲ ಬಿಡ್ರಿ, ನಾನು ಎಲ್ಲರೂ ಒಂದು ಸ್ಕೂಲ್ದಾಗ ಹೋಗಿ ಟೀಚರ್ಸ್ ಅಡ್ಮಿಷನ್ಸ್ ಟೀಚರ್ಸ್ ಬಂದಾರ ಇಲ್ಲ ಅಂತ ನೋಡ್ಲಿಕ್ಕಾಗ್ತದೆ? ಅಲ್ಲ, ಎಂಥ ಒಂದು ಚೈಲ್ಡಿಸ್ಟ್ ವಿಚಾರ ಇದು, ನಂಗೆ ಅರ್ಥ ಆಗ್ತಾ ಇಲ್ಲ. ನೀವೇನು ಹಿಟ್ಲರ್ಗೆ ಮಾಡ್ತಾ ಇರಲ್ಲ, ಇದು ಜನರಿಗೆ ಗುರ್ತಾಗಬೇಕು. ಜಿಲ್ಲಾಧಿಕಾರಿ ಕೆಲಸ ಅದ, ಅವರೊಂದು ಆಫೀಸಲ್ಲಿ ಹೆಡ್ ಆಫೀಸಲ್ಲಿ ಕೂತು ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆಗಳಿಗೆ ಒಂದು ಕಮೆಂಡಿಂಗ್ ಮಾಡೋದು, ಯಾರ್ಯಾರು ಏನೇನು ತಪ್ಪು ಮಾಡ್ತಾ ಇದಾರೆ, ಏನೇನು ಕೆಲಸ ಮಾಡ್ತಾ ಇರಲ್ಲ, ಜನರಿಗೆ ಸ್ಪಂದನೆ ಮಾಡ್ತಾ ಇದಾರಲ್ಲ ನೋಡುವಂಥ ಕೆಲಸ ಅವ್ರಿಗೆ. ಯಾರು ಮಾಡಲ್ಲ ಅವ್ರಿಗೊಂದು ನೋಟಿಸ್ ಕೊಡಬೇಕು ಅನ್ನೋದಕ್ಕೊಂದು ಪ್ರೊಸೀಜರ್ ಇದೆ ಸರ್ಕಾರ, ಒಂದು ಕಾನೂನು ಪ್ರಕಾರ. ಹಂಗ ಒಂದ್ ವೇಳೆ ಪೊಲೀಸರು ನಿಮ್ಮ ಪರವಾಗಿ ಮಾಡ್ತಾ ಇಲ್ಲ ಅಥವಾ ಆ ಕಾನೂನನ್ನ ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ನೀವು ಪೊಲೀಸ್ ವಿರುದ್ಧ ಕಂಪ್ಲೇಂಟ್ ಕೊಡ್ರಿ. ವೆಟರ್ನರಿ ಡಾಕ್ಟರ್ಗಳು ಒಂದ್ ವೇಳೆ ಕೆಲಸ ಮಾಡ್ತಾ ಇದ್ರೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ರಿ. ಇವತ್ತು ನೀವೇ ಹೋಗಿ ರೋಡಿಗೆ ಇಳಿತೀರಿ ಅಂದ್ರೆ ಅರ್ಥ ಏನು? ಹಾ ಆಯ್ತಪ್ಪ ಇಳಿದಿರಿ, ಇದು ಒಂದೇ ಯಾಕ ಬೇರೆ ಕೆಲಸದಾಗ ಕೇಳಲ್ಲ ನೀವು? ಇವತ್ತು ಸಾಕಷ್ಟು ಭ್ರಷ್ಟಾಚಾರ ಫುಲ್ ನಡೀತಾ ಇದೆ. ಅದ್ರ ಬಗ್ಗೆ ಎಲ್ಲಾದ್ರೂ ನೀವು ಎತ್ತಿರಿ ಇದೀನಿ. ನೀವೇ ಒಂದು ಫೋನ್ ಕರೆದ ಒಂದು ವಿಡಿಯೋ ಒಂದು ವೈರಲ್ ಆಗಿದ್ದು ನೋಡಿ ನಾನು, ಯಾವ ನಮ್ಮ ಖಾಸ್ ಮನುಷ್ಯರಪ್ಪ 10,000ಕ್ಕಿಂತ ಹೆಚ್ಚು ತಗೋಬೇಡ, ಅವ್ರು ನಮ್ಮ ಖಾಸ್ ಮನುಷ್ಯರ ಅಂತೇಳಿ ಫೋನ್ ಹಚ್ಕೊಳ್ತೀರಿ. ಅಂದ್ರೆ ನೀವೇ ಒಂದು ರೀತಿ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ. ಅಥವಾ ಇವತ್ತು ಆಸ್ಪತ್ರೆಗಳಲ್ಲಿ ಏನು ಸಮಸ್ಯೆ ಇದೆ ಇದೆಲ್ಲ ಬಿಡ್ರಿ. ಇವತ್ತು ನಾವು ನಮ್ಮ ಮಕ್ಕಳು ನಮ್ಮ ದೇಶ ಮುಂದೆ ಬರಬೇಕಾದ್ರೆ ಮೊದಲನೇದು ವ್ಯವಸ್ಥೆ ಎಜುಕೇಶನ್ ಶಿಸ್ತಾಗಬೇಕು, ಅದು ಗೌರ್ಮೆಂಟ್ ಎಜುಕೇಶನ್ ಶಿಸ್ತಾಗಬೇಕು. ಇವತ್ತು ನಿಮ್ಮದೇ ಕ್ಷೇತ್ರದಾಗ ಎಷ್ಟು ಗೌರ್ಮೆಂಟ್ ಶಾಲೆಗಳು ಮುಚ್ಚವ ಅನ್ನೋದು ನೀವು ಅರ್ಥ ಮಾಡ್ಕೊಡ್ರಿ. ಎಷ್ಟು ಶಾಲೆಗಳಿಗೆ ಇವತ್ತು ಸರಿಯಾಗಿ ಟೀಚರ್ಸ್ಗಳು ಹೊಂಟಾರ ಅಂಬೋದು ನೀವು ವಿಚಾರ ಮಾಡ್ಕೊಡ್ರಿ. ಅದೆಲ್ಲ ಏನು ಬೇಕಾಗಿಲ್ಲ, ಕೇವಲ ನಿಮ್ಮ ಸ್ಕೀಮ್ ಒಂದೇ, ಹಿಂದೂ ಮುಸ್ಲಿಂ ಜಗಳ ಹಚ್ಚಬೇಕು, ಇವ್ರ ಮಧ್ಯದ ವೈಮನ್ಸ್ ಒಂದು ಸೃಷ್ಟಿ ಮಾಡಬೇಕು, ನೀವು ಮತ್ತೆ MLA ಆಗಬೇಕು. ಇದು ನಿಜವಾದ ಬಂಡವಾಳ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು 4ನೇ ಸಲ ಅದ. ಗೋ ಹತ್ಯೆ ಕಾಯ್ದೆಯನ್ನು ನಾನು ಬೆಂಬಲ, ಹತ್ಯೆ ಕಾಯ್ದೆ ಏನಿದೆಲ್ಲ ಅದಕ್ಕೆ ನಾನು ಬೆಂಬಲ ಮಾಡ್ತೀನಿ. ಅಂದರೆ ಗೋ ಹತ್ಯೆ ಮಾಡೋದನ್ನು ನಾನು ಖಂಡನೆ ಮಾಡ್ತೀನಿ, ಅದ್ರ ವಿರುದ್ಧ ಇದ್ದೀನಿ. ಇದು ಬಿಲ್ಕುಲ್ ಎದಿ ತಟ್ಟು ಹೇಳ್ತೀನಿ. ನಾನು ಆಕಳ ಹಾಲೆ ಕುಡಿಯೋವಿದ್ದೀನಿ, ನಾನು ಎಮ್ಮೆ ಹಾಲೆ ಕುಡಿಯೋವಿದ್ದೀನಿ, ನನಗೂ ಗೌರವ ಅದ. ಅದಕ್ಕೆ ಬಿಲ್ಕುಲ್ ನಾವು ಒಂದು ನಮ್ಮ ಮನಸ್ಸಿನಿಂದ ನಾವು ಅದಕ್ಕೊಂದು ತಾಯಿ ಸ್ಥಾನ ಕೊಟ್ಟಿವಿ, ಅದನ್ನು ಗೌರವ ಮಾಡ್ತೀವಿ. ಆ ಕಾನೂನನ್ನ ಪಾಲನೆ ಮಾಡಿಸೋ ಕೆಲಸ ನಿಮ್ದಿದೆ. ನೀವು ರೋಡಿಗೆ ಇಳಿತಾ ಇದ್ದೀರಲ್ಲ, ಅದು ಈ ಸಮಯದಲ್ಲಿ ಇದು ತಪ್ಪು. ಆ ಆಕಳು ಅಲ್ಲೇನು ಕಟ್ಟಿದಿರಲ್ಲ ಕೊಟ್ಟಿಗೆಗೆಲ್ಲ ಪೂರ ಒಂದು ಮನ್ಯಾಗ, ಅಲ್ಲಿ ತನಕ ಬರೋ ತನಕ ನೀವೇನು ಮಾಡಿದ್ರಿ? ಅಧಿಕಾರಿಗಳು ಏನು ಮಾಡಿದ್ರು? ಎಲ್ಲ ಮಾಹಿತಿ ಸರ್ಕಾರಕ್ಕೂ ಇದೆ, ನಿಮಗೂ ಇದೆ. ನೀವು ಒಂದು ಏನು ಗಿಮಿಕ್ ಮಾಡ್ತಾ ಇದ್ದೀರಲ್ಲ, ಮತ್ತು ಪದೇ ಪದೇ ವಿಜಯ್ ಸಿಂಗ್ ಅವ್ರ ಹೆಸರು ತಗೋತಾರೆ. ಅರೆ ಅವ್ರು ಎದಕ್ಕೆ ಬೇಕ್ರಿ ನಿಮ್ಗೆ? ನೀವು MLA ಇದ್ದೀರಿ, ಅವ್ರು ಬಿದ್ದೋರ ಪಾಪ, ಅವ್ರೇನು ಮಾಡ್ತಾ ಇದಾರೆ ನಿಮ್ಗೆ? ಎಲ್ಲಾದ್ರೂ ವಿಜಯ್ ಸಿಂಗ್ ಕರೆಸ್ರಿ, ಅದು ಕರೆಸ್ರಿ. ಅಲ್ಲ, ಇದು ಏನು ನಾವೇನು ಲೀಡರ್ಗಳೇನು ಇನ್ನೊಬ್ಬರಿಗೆ ಬೈದೇನು ಹೀರೋ ಆಗ್ಬೇಕಂತೀವಲ್ಲ, ಇದು ತಪ್ಪು. ನಾನು ನಿಮ್ಗೆ ಬೈತಾ ಇಲ್ಲ, ನನಗೆ ನಿಮ್ಗೆ ಬೈಯೋರು ನನಗೇನು ಸಿಗೋದಿಲ್ಲ. ಆದರೆ ನೀವೇನು ಮಾಡ್ತಾ ಇದ್ದೀರಲ್ಲ, ಇದು ಒಂದೇನು ಗೇಮ್ ಮಾಡ್ತಾ ಇರಲ್ಲ, ಇದು ಸರಿ ಇಲ್ಲ. ಇದನ್ನು ನಾವು ಖಂಡನೆ ಮಾಡ್ತೀವಿ. ನಾವೊಬ್ಬ ಈ ಬಸವ ಕಲ್ಯಾಣ ನಾಡಿನ ಒಬ್ಬ ಪ್ರಜೆ ಆಗಿ, ಅಂದ್ರೆ ಹುಮ್ನಾಬಾದ್ ಬಸವ ಕಲ್ಯಾಣ ಬೇರೆ ಇಲ್ಲಲ್ಲ, ನಮ್ಮ ಬೀದರ್ ಜಿಲ್ಲೆ ಈ ಕಡೆ ಎಲ್ಲ ಅಣ್ಣ ಬಸವಣ್ಣವ್ರು ಓಡಾಡಿರುವಂಥ ಪುಣ್ಯಸ್ಥಾನ ಇದೆ. ನಾನೊಬ್ಬ ಪ್ರಜೆ ಆಗಿ ನಾನು ಇದು ಖಂಡನೆ ಮಾಡ್ತೀನಿ. ಇನ್ನೊಂದು, ತಾವೆಲ್ಲ ಏನು ಇವತ್ತು ಫಾಲೋವರ್ಸ್ ಇದ್ದೀರಿ, ಢೋಂಗಿ ಹಿಂದೂಗಳಾಗಬೇಡ್ರಿ, ಪಕ್ಕ ಆಗ ಶಾಶ್ವತ ಆಗ. ಎಲ್ಲರೂ ಸುಮ್ಮನೆ ಓಟ್ ತಗೊಳ್ಳೋ ಸಲುವಾಗಿ, ನಿಮ್ಗೆ ಹೊಲಸೋ ಸಲುವಾಗಿ, ನಿಮ್ಗೆ ಖುಷಿ ಮಾಡೋ ಸಲುವಾಗಿ ಇವೆಲ್ಲ ರಾಜಕಾರಣಿಗಳು ಟ್ರಿಕ್ ಮಾಡೋದು, ಇವೆಲ್ಲ ಎಲೆಕ್ಷನ್ ಬರುವಾಗ ಅಥವಾ ಎಲೆಕ್ಷನ್ ಇಲ್ದಾಗೂ ಇಂಥವು ಏನು ನಿಮ್ದು ಸ್ವಲ್ಪ ನಮ್ದು ಪಾಪ್ಯುಲಾರಿಟಿ ಕಮ್ಮಿ ಆಗ್ಲತ್ತು, ನಂಗೆ ಸ್ವಲ್ಪ ಜನ ಜಾಸ್ತಿ ಯಾಕೋ ಅವಾಯ್ಡ್ ಮಾಡ್ಲತ್ತರು ಅಂದ್ರೆ ಇಂಥ ಟ್ರಿಕ್ಸ್ ಎಲ್ಲ ಉಪಯೋಗ ಮಾಡೋದು ಸಹಜ ಅದ. ಅದು ವಿಶೇಷವಾಗಿ BJP ಒಳಗೆ ಭಾಳ ಅದ. ಯಾಕಂದ್ರೆ ನಾನು BJPದಾಗ ಇದ್ದವನೇ ಇದ್ದೆ. ನಾನು 2014ರಿಂದ 2023 ತನಕ BJPದಾಗ ಇದ್ದವನೇ ಇದ್ದೀನಿ. ನನಗೆ ಆ ಟ್ರಿಕ್ಸ್ ಎಲ್ಲ ಕುನಾವ. ಅದಕ್ಕೆ ದಯಮಾಡಿ ಇಂಥ ಕೆಲಸಗಳ ಮಾಡಿ ಒಂದು ಇವತ್ತೆಲ್ಲರೂ ಒಂದು ಅಣ್ಣ ತಮ್ಮರು ಹಂಗೆ ಅದಾರ, ಜಗಳ ಹಚ್ಚಿ ಕೂಮುಗಲಬೇಕು ಕಾರಣ ಆಗಬೇಡ್ರಿ. ನಾವೆಲ್ಲರೂ ಮನುಷ್ಯರಿದ್ದೇವ್ರಿ. ನೀವೂ ಸಾಯ್ಬೇಕು, ನಾನು ಸಾಯ್ಬೇಕು, ನೀವೂ ಮುದುಕಾಗಬೇಕು, ನಾನು ಆಗಬೇಕು. ಕಾಲ ಹಿಂಗೆ ಇರಲ್ಲ. ಇವತ್ತಿದ್ದೀನಿ ನಾಳೆಗಿರಲ್ಲ, ನಾಳೆಗಿದ್ದೀನಿ ನಾಡ್ದಿರಲ್ಲ. ಅರ್ಥ ಮಾಡ್ಕೊಳ್ರಿ, ನಾವು ಬದುಕಲಾಗ ಬಂದಿದ್ದೀವಿ. ಹಾಂ, ನಿಮಗಾಗರ ಒಂದು ಸಮುದಾಯಕ್ಕೆ ಹೆಲ್ಪ್ ಮಾಡೋದ ಮಾಡ್ರಿ, ಅದು ನಿಮ್ಮ ಇಚ್ಛೆ, ಅದ್ರ ಬಗ್ಗೆ ನಾನು ಕೇಳಕ್ ಹೋಗ. ಆದರೆ ನೀವೊಂದು ಸ್ಥಾನದಾಗ ಏನಿದಿರಲ್ಲ, ಶಾಸಕ ಸ್ಥಾನದಾಗ, ಆ ಸ್ಥಾನಕ್ಕೆ
ಅಪಗೌರವ ತರಬೇಡ್ರಿ, ಗೌರವ ನಡ್ಕೊ. ಯಾಕೆ ಆ ಸ್ಥಾನಕ್ಕೆ ಏನದಂದ್ರೆ ಆ ಸ್ಥಾನಕ್ಕೆ ನೀವು ಯಾವಾಗ ಒಂದು ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರಲ್ಲ, ಅವಾಗ ಒಂದೇ ಏನಂತ ಸ್ವೀಕಾರ ಮಾಡ್ತೀರಿ, ನನಗೆ ಯಾವುದೂ ಜಾತಿ ಮತ ಇಲ್ಲ, ನನ್ನ ಕ್ಷೇತ್ರದ ಜನಪ್ರತಿನಿಧಿ, ನನಗೆ ಎಲ್ಲರ ಕಷ್ಟ ಸುಖ ಬೇಕು, ಎಲ್ಲರ ಒಂದು ಹೊಂದ್ಕೊಂಡು ಹೋಗ್ತೀನಿ ಅಂತ ಹೇಳಿ ನೀವೆಲ್ಲ ಏನು ಪ್ರಮಾಣ ಮಾಡ್ತಿರಲ್ಲ, ಅದ್ರ ತಕ್ಕಂಗೆ ನಡೀರಿ. ಅದ್ರ ತಕ್ಕ ನಡಲಿಲ್ಲ, ಜನ ಉತ್ತರ ಕೊಡ್ತಾರೋ ಬಿಡ್ರಿ. ಯಾಕಂದ್ರೆ ಜನರು ಏನಾದ್ರು ರೊಕ್ಕ ಕೊಟ್ಟರೆ ಓಟ್ ಯಾರಿಗೆ ಹಾಕ್ತಾರೆ, ಜನರ ಬಗ್ಗೆ ನಾವು ಅಷ್ಟು ಹೇಳಲ್ಲ. ಆದರೆ ಕೆಲವೊಬ್ಬರು ಬಿಲ್ಕುಲ್ ಇವತ್ತು ರೊಕ್ಕ ಕೋಟ್ ಮಾರ್ಕೊಂಬಲ್ಲ, ಅವ್ರಿಗೆ ನಾವೊಂದು ಸಲ್ಯೂಟ್ ಮಾಡ್ತೀನಿ. ಜಾತಿಗೆ ಓಟ್ ಮಾರ್ಕೊಂಬಲ್ಲ, ಅವ್ರಿಗೊಂದು ಸಲ್ಯೂಟ್ ಮಾಡ್ತೀನಿ. ಆದ್ರೆ ಇವತ್ತು ಭಾಳಷ್ಟು ಜನ ಪರ್ಸೆಂಟೇಜ್ ಆಫ್ ಜಾಸ್ತಿ ಏನಂದ್ರೆ ಈ ರೊಕ್ಕಕ್ಕೆ ಓಟ್ ಮಾರ್ಕೊಂಬಂತ ಜನನೇ ಜಾಸ್ತಿ ಅದ. ಎಲ್ಲಿ ತನಕ ಈ ಜನ ಇರ್ತದ ಅಲ್ಲಿ ತನಕ ನಿಮ್ಮಂಥವ್ರು ಶಾಸಕರು ಇರ್ತಾರೆ, ನಮ್ಮಂಥವ್ರು ಇವರಿಗೆ ಒಡೆದು ರಾಜಕೀಯ ಮಾಡೋರು ಇರ್ತಾರೆ. ಅದಕ್ಕೆ ದಯಮಾಡಿ ಇದು ಕೆಲಸ ಮಾಡಿರಲ್ಲ, ಮುಂದೆ ಈ ರೀತಿ ಮಾಡಬೇಡ್ರಿ, ಸರಿಯಲ್ಲ. ನಾವೆಲ್ಲರೂ ಒಂದಿನ ರಾಮ್ ಸತ್ಯ ಅನ್ಬೇಕು, ಒಂದಿನ ಹೋಗಲೇಬೇಕು. ಅರ್ಥ ಮಾಡ್ಕೊಳ್ರಿ, ಯಾರು ಇಲ್ಲಿ ಶಾಶ್ವತ ಇರಲ್ಲ ಬಂದಿಲ್ಲ, ನೀವಾಗ್ಲಿ ನಾನಾಗ್ಲಿ ಇರೋಂಥ 4 ದಿನ ಬದುಕು. ಆ ಕಾನೂನು ಕಾಯ್ದೆ ಅಂತೇಳಿ ಯಾಕೆ ಮಾಡ್ಯಾರ, ನಿಮ್ಮ ಸಲುವಾಗೇ ಮಾಡ್ಯಾರಲ್ಲ. ನೀವು ಯಾವ ರೀತಿ ನಡೀಬೇಕು, ಯಾವ ರೀತಿ ಹೋಗ್ಬೇಕು, ಒಂದು ಕಾರ್ ನಡೆಸ್ಬೇಕಾದ್ರೆ ಅದರದೇ ಆದಂಥ ಒಂದು ಕಾನೂನು, ಅದರದೇ ಆದಂಥ ಒಂದು ಡ್ರೈವಿಂಗ್ ಹೆಂಗೆ ಮಾಡ್ಬೇಕಂತ ಒಂದು ಕಾನೂನು ಅದ. ಎಲ್ಲಕ್ಕ ಆ ಕಾನೂನು ನಾವು ಪಾಲನೆ ಮಾಡಬೇಕು, ಆ ಕಾನೂನು ಪ್ರಕಾರ ನಾವು ಹೋಗ್ಬೇಕು. ನೀವೊಬ್ಬ ಶಾಸಕರಿದ್ರಿ, ನೀವು ಅಡ್ಮಿನಿಸ್ಟ್ರೇಟಿವ್ ಪೂರ್ತಿ ಏನಂದ್ರೆ ನೀವು ಕುಂತಲ್ ನಡೆಸ್ಬೇಕು. ಅಂಥ ಸಿಚುವೇಶನ್ ಒಂದು ವೇಳೆ ನೀವು ಸ್ಪಾಟಿಗೆ ಹೋಗೋಂಥ ಸಿಚುವೇಶನ್ ಬಂದ್ರೆ ಹೋಗಬೇಕು. ಈಗ ನೀವು ಅಲ್ಲಿ ಹೋದ್ರಿ, ಯಾರೋ ಕಿಡಿಗೇಡಿಗಳು ಏನೋ ಒಂದು ಆಗಬಾರ್ದು. ಈಗ ಯಾರೋ ಕಿಡಿಗೇಡಿಗಳು ಸಿಟ್ಟಿನ ಒಳಗೆ ಏನಂದ್ರೆ ನಾನೇ ಅಲ್ಲಿ ಹೋದ, ನನಗೆ ಒಂದು ಕಲ್ಲು ಹೊಡೆದ್ರು ಅಂತ ತಿಳ್ಕೊಡ್ರಿ. ಈಗ ನನ್ನ ಫಾಲೋವರ್ಸ್ ಎಲ್ಲ ಜಗಳ ಆಡ್ಬೇಕಾ, ಅಥವಾ ನನಗೆ ಯಾರೋ ಒಂದು ಕೆಸರು ಹೊಡೆದ್ರು, ಹೆಂಡಿ ಹೊಡೆದ್ರು, ನಾನು ನಿಮ್ಮ ಬಗ್ಗೆ ಹೇಳಲ್ಲ, ಪಾಪ ಹೊಡೆದ್ರು, ನಾ ಏನು ಮಾಡ್ಬೇಕು, ನನ್ನ ಫಾಲೋವರ್ಸ್ ಎಲ್ಲ ನಮ್ಮ ಬ್ಯಾಂಕ್ ರೆಡ್ಡಿ ಅವ್ರಿಗೆ ಹೆಂಡಿ ಹೊಡೆದಾರ, ಮುಸಲ್ಮಾನ್ ಜನರು, ನಾವು ಅವ್ರಿಗೆ ಅಂಥವ್ರೆಲ್ಲ ಯಾವ್ದು ಬಂದು ಹಂಗೆ ಹೇಳ್ಬೇಕಾ, ಇದ್ರಿಗೆ ಎಷ್ಟೋ ಜೀವಗಳು ಹೋಗ್ಬೇಕಾ? ಏನು ಸರ್ ಇದು? ಅರ್ಥ ಮಾಡ್ಕೊಳ್ರಿ, ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರ ಅಂಬದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವಂತೂ ಬಹಳಷ್ಟು ತಿಳಿದೋರಿದ್ದೀರಿ, ಸಾಕಷ್ಟು ಎಲ್ಲಿಂದೋ ಬಂದು ಇವತ್ತೇನಂದ್ರೆ ಇಲ್ಲಿ ಇದು ನಮ್ದು ಬಸವ ಕಲ್ಯಾಣದಾಗ ಒಂದು ಶಾಸಕರಾಗಿರಿ, ಬೇರೆ ಜಿಲ್ಲೆಯಿಂದ ಬಂದು ಶಾಸಕರಾಗಿರಿ ಅಂದ್ರೆ ನೀವು ಟ್ಯಾಲೆಂಟೆಡ್ ಪರ್ಸನ್ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದ. ಆದರೆ ಈ ರೀತಿ ನೀವು ಅಡ್ಡದಾರಿ ಟ್ಯಾಲೆಂಟೆಡ್ ಪರ್ಸನ್ ಇದ್ದೀರಿ ಅಂತೇಳಿ ನಾನು ಇವತ್ತು ನೋಡ್ತಾ ಇದ್ದೀನಿ. ಮತ್ತೊಂದ್ಸಲ ನಾಡಿನ ಜನತೆಗೆ ವಿಶೇಷವಾಗಿ ಬಲಿದಾನ ಒಂದು ಹಬ್ಬ ಅಂತಾರೆ, ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಎಲ್ಲ ಹಬ್ಬಗಳಿಗೆ ನಾನು ವಿಷಯ ಹೇಳ್ತೀನಿ, ಇದೇ ಹಬ್ಬ ಅಂತಿಲ್ಲ. ಇನ್ನು ಕೆಲವೊಂದು ಅಂಧಭಕ್ತರು ಇರ್ತಾರೆ, ನಿಮ್ಗೆ ಇದೇ ಹಬ್ಬಕ್ಕೆ ಲೈವ್ ಮಾಡೋದಿತ್ತು. ಈ ಲೈವ್ ಮಾಡ್ಲಿಕ್ಕೆ ಕಾರಣ ಶರಣು ಸಲಗಾರ್ ಅವರು, ಅವ್ರಿಗೆ ಕೇಳಿರೋದು ಏನಾರ ಕೇಳಂಗಿದ್ರು. ಎಲ್ರಿಗೂ ಶುಭ ದಿನ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ದಯಮಾಡಿ ಜಾತಿಗಳ ಮಧ್ಯೆ ಬೀಳಬೇಡ್ರಿ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಫ್ಯೂಚರ್ ಹಾಳಾಗ್ತದೆ. ನಮ್ಮದು ದೇಶದ ಏಕತೆ ಏನದ, ನಾವು ಎಲ್ಲ ಸಮಾಜಗಳ ಕೂಡ ಹೋಗೋದ್ರಾಗೆ ಏಕತೆ ಅದ, ನಮ್ಮ ಶಕ್ತಿನೇ ಅದ. ಇವತ್ತು ಕೇಂದ್ರದಾಗಲಿ ಕೆಲವೊಂದು ರಾಜಕಾರಣಿಗಳು ಅನ್ನೋಕ್ಕಿಂತ ಬಹುತೇಕ ರಾಜಕಾರಣಿಗಳು ಏನಂದ್ರೆ ಜಾತಿಗಳನ್ನ ಒಡೆದು ಆಡೋವಂಥ ರಾಜಕೀಯನೇ ಮಾಡ್ತಾ ಇದ್ದಾರೆ. ನಿಮ್ಮ ಸಮಾಜ, ನೀವು ಯಾವ ಜಾತಿ ಯಾವ ಧರ್ಮದಾಗ ಹುಟ್ಟಿರಿ, ಅದು ಬಿಲ್ಕುಲ್ ನಿಮ್ಮ ಮನೆ ಇದ್ದಂಗೆ. ನಿಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ನಿಮ್ಮ ಸಮಾಜದ ಫಸ್ಟು ನೀವು ಪ್ರಿಫರೆನ್ಸ್ ಕೊಡ್ಬೋದು, ಅದು ನಿಮ್ಮ ಇಚ್ಛೆಗೆ ಒಳಪಟ್ಟಿದ್ದು. ಆದ್ರೆ ಈ ರೀತಿ ವಿಶೇಷವಾಗಿ ಜಗಳ ಹಚ್ಚಿ ರಾಜಕೀಯ ಮಾಡೋದಲ್ಲ, ಇದು ಖಂಡನೀಯ. नमस्कार। विजडम पब्लिक स्कूल टडोला में 2025 और 26 एकेडमिक ईयर के लिए एडमिशन शुरू हो चुके हैं। नर्सरी, एलकेजी, यूकेजी से लेकर 1 to 8 क्लासेस के लिए, तो देर ना करें, जल्द से जल्द विजडम पब्लिक स्कूल पहुंचकर अपने बच्चों का जल्द से जल्द एडमिशन कराएं। जमनाबाद के शाहीन स्कूल उर्दू और इंग्लिश मीडियम में एडमिशन स्टार्ट हो चुके हैं और साथ ही पीयू कॉलेज के भी एडमिशन स्टार्ट हो चुके हैं। पीयू कॉलेज में डिजिटल बोर्ड और एसी फैसिलिटीज दी जा रही है और दुनियाई तालीम के साथ साथ दीनी तालीम भी दी जाती है। मेडिकल और इंजीनियरिंग स्टूडेंट्स के लिए नीट कोचिंग भी अवेलेबल है। हुमनाबाद बस स्टैंड के बिल्कुल बाजू एसएस पारा शॉपिंग मॉल में शादियों के लिए मिलेंगे जबरदस्त कलेक्शन। कोट, सूट, शेरवानी, जोधपुरी कुर्ता पैजामा और खास ब्रांडेड साड़ीज जैसे धर्मावरम, कांचीवरम और डिजाइनर साड़ीज। शर्टिंग में रेमंड्स, आदित्य बिरला और सेलोनो जैसे टॉप ब्रांड्स। और सिर्फ यही नहीं, बच्चों से लेकर बड़ों तक सभी ब्रांडेड ड्रेसेस, सब कुछ एक ही छत के नीचे सिर्फ एसएस पारा शॉपिंग मॉल में।